ಒಬ್ರು ಓದ್ಕೊಂಡು ಡಾಕ್ಟರ್ ಆಗಬೇಕು, ಒಬ್ರು ಓದ್ಕೊಂಡು ಇಂಜಿನಿಯರ್ ಆಗಬೇಕು. ಫ್ರೆಂಡ್ಸ್ ಜೊತೆ ಎಲ್ಲರೂ ಸುತ್ತಬೇಕು ಹ್ಯಾಪಿಯಾಗ. ಏ ಗರ್ಲ್ ಫ್ರೆಂಡ್ ಎಲ್ಲ ನಮಗೆಲ್ಲಪ್ಪ. ಒಂದ್ ಚೆನ್ನಾಗಿ ಮರ್ಡರ್ ಮಾಡಿ ಹೋಗ್ಬಿಡಿ. 10 ಜನ ಮರ್ಡರ್ ಮಾಡಿ ಯಾರು ಇವ್ರಲ್ಲ? ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ದೇವರು. ನಮಸ್ಕಾರ. 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 ಕಾರ ಕಾರ ನಮಸ್ಕಾರ. ಹುಲಿ ಕಾರನ ಮೆಣಸ್ಕಾರನ ಬ್ರೋ? ಹಾ ನಮಸ್ಕಾರ ಬ್ರೋ. ಹುಲಿ ಕಾರನ ಮೆಣಸ್ಕಾರನ ಅಂತ ಕೇಳಿದೆ. ಕಾರ ಕಾರ ಬ್ರೋ ಅಷ್ಟೇ. ಕಾರ ಕಾರ ಅದು ಯಾವ ಕಾರ ಅಂತಾನೆ ಆಗಿರ್ಬೋದು. ಯಾವ್ದೋ ಒಂದು ಕಾರ. ಕೊನೆ ಆಸೆ ಏನು ನಿಮ್ದು? ಇವತ್ತು ಲಾಸ್ಟ್ ಡೇ ಆದ್ರೆ ನಿಮ್ ಕೊನೆ ಆಸೆ ಏನು? ಇಂಡಿಯನ್ ಸುಟ್ಟು ಬಿಡಬೇಕು. ಇಂಡಿಯನ್ ಸುಟ್ಟು ಬಿಡಬೇಕು. ಇಂಥ ಕೇಸ್ನ ಹ್ಯಾಂಡಲ್ ಮಾಡಕ್ಕೆ ಗವರ್ಮೆಂಟ್ ಒಬ್ರು ಇಂಟರ್ನ್ಯಾಷನಲ್ ಸ್ಪೆಷಲಿಸ್ಟ್ ಡಾಕ್ಟರ್ನ ಅಪಾಯಿಂಟ್ ಮಾಡಿದ್ದಾರೆ. ಏನ್ ಬ್ರೋ ಒಂದೇ ಇಂಡಿಯನ್ ಸುಟ್ಟು ಬಿಡ್ಬೇಕಂತ ಇದ್ದೀರಾ? ಯಾಕೆ? ಏನ್ ಮಾಡೋದು? ಹೆಣ್ಣು ಮಕ್ಕಳಿಗೆ ಫ್ರೀ ಕೊಟ್ಬಿಟ್ರು. ಇನ್ನು ನಾವು ಗಂಡಸ್ರು ಏನ್ ಮಾಡ್ಬೇಕು? ಏನ್ ಫ್ರೀ ಕೊಟ್ಟಿದ್ದಾರೆ? ಬಸ್ಸು. ನಿಮ್ಮಪ್ಪನಿಗೆ ಎಷ್ಟು ಜನಪ್ಪ ಮಕ್ಕಳು? ಬಸ್ಸು 2,000 ರೂಪಾಯಿ. ಇಂಡಿಯಾದಲ್ಲಿ ಫುಲ್ ಬಸ್ ಫ್ರೀ ಇಲ್ಲ. ಇಂಡಿಯಾ ಕರ್ನಾಟಕದಲ್ಲಿ ಓನ್ಲಿ ಫ್ರೀ ಇದೆ, ತಮಿಳುನಾಡಲ್ಲಿ ಫ್ರೀ. ಬಿಜೆಪಿ ಎಲ್ಲ ಕಡೆ ನಾನು ಇವತ್ತು ಲಾಸ್ಟ್ ಬದುಕಿದ್ದೀನಿ ಅಂದ್ರೆ ನನ್ನ ಕೊನೆ ಆಸೆ ಬಂದರೆ ನಮ್ಮಮ್ಮ ನಮ್ಮಪ್ಪ ಚೆನ್ನಾಗಿರ್ಬೇಕು. ಅದೊಂದು ನಮ್ಮಪ್ಪಗೆ ನಾನು ಒಂದು ಲಾಸ್ಟ್ ಒಂದು ಏನೋ ದಾರಿ ಮಾಡಿಕೊಟ್ಬಿಟ್ಟು, ನನ್ನ ತಂಗಿ ಮದುವೆ ಐತೆ, ದಾರಿ ಮಾಡಿಕೊಟ್ಬಿಟ್ಟು ಆವಾಗ ಆರಾಮಾಗಿ ಸತ್ತೋಗ್ತೀನಿ. ನನಗೇನು ಚಿಂತೆ ಇಲ್ಲ. ಅದೊಂದೇ ನನ್ನ ಕೊನೆ ಆಸೆ. ನಿಮ್ದು ಕೊನೆ ದಿನ ಆದ್ರೆ ಇವತ್ತು ನಿಮ್ ಕೊನೆ ಆಸೆ ಏನಲ್ಲ? ನನ್ನ ಹೆಸರು ರಾಜು ಅಂತ. ಆಲ್ಮೋಸ್ಟ್ ಮೈ ಹೆಸರು ರಾಜು. ಓಕೆ. ಅಪ್ಲೋಡ್ ದಟ್ ಈಸ್ ಲೈಕ್ ಯೂಸ್ ಆನ್ ಲ್ಯಾಂಗ್ವೇಜ್. ಓಕೆ. ಹೇಳಿ ಕೊನೆ ಆಸೆ ಹೇಳಿ. ನಿಮ್ ಲಾಸ್ಟ್ ಡೇ ಆದ್ರೆ ಕೊನೆ ಆಸೆ ಏನು? ಒಬ್ರು ಓದ್ಕೊಂಡು ಡಾಕ್ಟರ್ ಆಗಬೇಕು, ಒಬ್ರು ಓದ್ಕೊಂಡು ಇಂಜಿನಿಯರ್ ಆಗಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಓಕೆ. ಸ್ಟೂಡೆಂಟ್ಸ್ ಎಲ್ಲ ನೀವು ನಿಮ್ಮ ಆಸೆ ಏನು? ನನ್ನ ಆಸೆ ಏನಂದ್ರೆ ನಂದೆಲ್ಲ ಆಯ್ತು, ಲೈಫ್ ಆಯ್ತು, ಮಕ್ಕಳಾಯ್ತು, ಬಟ್ ಲೈಫ್ ಬೇರೆ ಆಯ್ತು. ಓಕೆ, ಐ ಲೈಕ್ ದಟ್. ಓಕೆ, ಯು ಲೈಫ್ ಆಲ್ಮೋಸ್ಟ್ ಯುವರ್ ಲೈಫ್ ಎಂಜಾಯ್. ಲೈಫ್ ಎಂಜಾಯ್ ಮಾಡ್ಬೇಕು. ಓಕೆ. ಕೊನೆ ಆಸೆ ಏನಿಲ್ಲ ಬ್ರೋ. ಆಸೆನೇ ಇಕ್ಕೋಬಾರ್ದು. ಆಸೆ ನಮ್ ನಿರಾಸೆ. ಫ್ರೆಂಡ್ಸ್ನ ತುಂಬ ಮಿಸ್ ಮಾಡ್ಕೋತೀನಿ. ಟೀಚರ್ಸ್ನೆಲ್ಲ ತುಂಬ ಮಿಸ್ ಮಾಡಿಸ್ಕೊಳ್ತೀನಿ. ಟೀಚರ್ಸ್ನೆಲ್ಲ ತುಂಬ ಮಿಸ್ ಮಾಡಿಸ್ಕೊಳ್ತೀನಿ. ಟೀಚರ್ಸ್ನ ತುಂಬಾ ಮಿಸ್ ಮಾಡ್ಕೊಂತೀರ ನೀವು? ಅಂದರೆ ಯಾರು ಚೆನ್ನಾಗಿರ್ತಾರೆ ಆ ಟೀಚರ್. ಚೆನ್ನಾಗಿರೋ ಟೀಚರ್ನ ಮಿಸ್ ಮಾಡ್ಕೊತೀರ ನೀವು? ಇಂಥ ಸ್ಟೂಡೆಂಟ್ ಇರಬೇಕು. ಲೈಕ್ ಫಸ್ಟ್ ಇಯರಿಂದ ಜೊತೆಗಿರ್ತಾರೆ. Okay. ಸೊ ಲಾಸ್ಟ್ ಮೂಮೆಂಟಲ್ಲಿ ಬಿಟ್ಟೋದೆ ಸ್ವಲ್ಪ ಕನೆಕ್ಷನ್ ಇರುತ್ತಲ್ಲ, ಕನೆಕ್ಷನ್ ಬಿಟ್ಟೋಗ್ಬಿಟ್ಟು ಅಲ್ಲಿ ಚೆನ್ನಾಗಿ ಫುಡ್ ತಿನ್ಬೇಕು, ಅಪ್ಪ ಅಮ್ಮನ ನೋಡ್ಬೇಕು, ಇದೆಲ್ಲ ಏನಿಲ್ಲ ಅಲ್ಲ ಬ್ರೋ. ಟೀಚರ್ ಮಿಸ್ ಮಾಡ್ಕೊತೀನಿ. ಮುಂದೆ ಬ್ರೋ ಅದು ಮಾಡಲೇಬೇಕಲ್ವಾ. ಫ್ರೆಂಡ್ಸ್ ಜೊತೆ ಎಲ್ಲರೂ ಸುತ್ತಬೇಕು ಹ್ಯಾಪಿಯಾಗ. ಏ ಗರ್ಲ್ ಫ್ರೆಂಡ್ ಎಲ್ಲ ನಮಗೆಲ್ಲಪ್ಪ. ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಸುತ್ತಬೇಕು. ಫ್ರೆಂಡ್ ಇಲ್ವಾ ನಿನಗೆ? ಇಲ್ಲ ಬ್ರೋ, ಅದೆಲ್ಲ ಏನಕ್ಕೆ ಸುಮ್ಮನೆ ಟೆನ್ಷನ್ಗಳು. ಫ್ರೆಂಡ್ಸ್ ಇದ್ದಾರೆ ಎಲ್ಲರ ಜೊತೆ. ಇವಾಗ ನಾವು ಮೂವರು ಇದ್ದ ಟೆನ್ಷನ್, ಗರ್ಲ್ ಫ್ರೆಂಡ್ ಇದ್ರೆ ಹೆಂಗೆ ಟೆನ್ಷನ್ ಆಗುತ್ತೆ? ಅಲ್ಲ ಬ್ರೋ, ಇವಾಗ ಫ್ರೆಂಡ್ಸ್ ಅಂದರೆ ಇವಾಗ ಕಾಸು ಇರಲಿ ಇಲ್ದೇ ಹೋಗ್ಲಿ ಜೊತೆಗಿರ್ತಾರೆ. ಹುಡುಗಿರು ಹಂಗಿರೋದಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು, ಅದೇನು ಹೇಳೋದೇನು ಬೇಕಾಗಿಲ್ಲ. ಏನಂದರೆ ಫ್ರೆಂಡ್ಸ್ ಎಲ್ಲ ಒಂದು ಸೇರಿ ಒಂದು ಟೂರಿಗೆ ಹೋಗ್ಬೇಕು, ಎಂಜಾಯ್ ಮಾಡಿಬಿಟ್ಟು ಬರಬೇಕು, ಎಲ್ಲರ ಥರ ಹ್ಯಾಪಿಯಾಗಿರಬೇಕು. ಪಾಪ ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ನಾನೇ ತಪ್ಪು ತಿಳ್ಕೊಂಬಿಟ್ಟೆ. ಛೇ ಛೇ. ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಕಾಲೇಜ್ ಬಾಂಬ್ ಆಗ್ಬಿಟ್ಟು ಓಡೋಗ್ಬಿಡ್ತೀವಿ. ಇದು ಕರೆಕ್ಟ್ ಮಚ್ಚ. ಯಾರು ಇವ್ರಲ್ಲ? ಯಾಕೆ ಬ್ರೋ ಕಾಲೇಜ್ ಮೇಲೆ ಅಷ್ಟೊಂದು ದ್ವೇಷ ನಿನಗೆ? ಅಷ್ಟು ಟಾರ್ಚರ್ ಕೊಡ್ತಾರೆ ಬ್ರೋ ಇವರು. ಈ ಮ್ಯಾನೇಜ್ಮೆಂಟ್ ಅವ್ರದ್ದು ತಲೆನೋವು. ಅದಕ್ಕೆ ಕಾಲೇಜ್ಗೆಲ್ಲ ಬಾಂಬ್ ಹಾಕ್ಬಿಟ್ಟು ಓಡೋಗ್ಬಿಡ್ತೀವಿ. ನೋಡಕ್ ಡೀಸೆಂಟ್ ಆಗಿ ಕನ್ನಡ ಹಾಕೊಂಡಿದ್ದಾರೆ ಅನ್ಕೊಂಡೆ. ಕಾಲೇಜ್ ಮೇಲೆ ಬಾಂಬ್ ಹಾಕ್ತಿ ಅಂತಿಲ್ಲ ಬ್ರೋ. ಆಟ ಬಾಂಬ್ ಸ್ಪೆಕ್ಸ್ ಹಾಕೊಂಡಿರಲ್ಲ ಇಂಟೆಲಿಜೆಂಟ್ ಅಂತ, ಆತರ ಅಲ್ಲ ಇವನು. ಒಂದ್ ಸ್ವಲ್ಪ ವಿಚಿತ್ರ ಮನುಷ್ಯನ. ನಮ್ಮ ಗ್ಯಾಂಗ್ ಅಲ್ಲೇ ಡೇಂಜರಸ್ ಗೈ ಇವನೇ. ಸೇಮ್ ಫ್ಯಾಮಿಲಿ ಮೈನ್ ಅದರಲ್ಲಿ BF ಜೊತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇರಬೇಕು.
BF ಜೊತೆ GPF ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. like future husband. ಯಾ ಓಕೆ ನಾವೇ ಎಲ್ಲ ಸ್ಟ್ರೀಟ್ಸ್ಗೆ ಹೋಗಿ ಡಾಗ್ಸ್ಗೆ ಬಿಸ್ಕೆಟ್ ಹಾಕ್ತೀನಿ, ಜೊತೆಗೆ ಬೆಳಗಿಂದ ಸಂಜೆವರೆಗೂ ಯಾವ್ದನ್ನ ಕೃಷ್ಣನ್ ಟೆಂಪಲಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ. ತುಂಬ ಇಷ್ಟ. ಗುಡ್ ಥಿಂಗ್ ಅದು. ನಂಗೆ ತುಂಬ ಬೇಕಾದವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ತುಂಬಾ ಬೇಕಾದ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾ? ಮತ್ತೆ ಇನ್ನೇನು ಆಸೆ ಇಲ್ವಾ? ಕೊನೆ ದಿನ ಬ್ರೋ ಅದನ್ನ ಕೇಳ್ತಿದ್ದೀನಿ ಅಷ್ಟೇ, ಅವ್ರ ಜೊತೆ ಎಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಷ್ಟೇ. ನಿಮಗೆ ಬ್ರೋ? ನಾನು ಈಗ ಲಾಸ್ಟ್ ಡೇ ಆದರೆ PM ಆಗಬೇಕು ಬ್ರೋ. PM ಪ್ರೈಮ್ ಮಿನಿಸ್ಟರ್ ಆಗಬೇಕು. ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟು ಏನು ಚೇಂಜ್ ಮಾಡ್ಬೇಕು ಅಂತೀರಾ ನಮ್ಮ ಇಂಡಿಯಾದಲ್ಲಿ? ಏನೋ ಚೇಂಜ್ ಮಾಡ್ಬೇಕಂದ್ರೆ ಈ ಲಂಚ ಕರಪ್ಷನ್ ಫಸ್ಟ್ ಚೇಂಜ್ ಮಾಡ್ತೀನಿ bro. ಆಂಟಿ ಕರಪ್ಷನ್ಸ್ ಚೇಂಜ್ ಮಾಡ್ಬೇಕು. ಎಲ್ಲ ಚೇಂಜ್ ಮಾಡ್ತೀನಿ bro. ಆಕ್ಚುಲಿ ಅದಾಗಬೇಕಂತ ಲಾಸ್ಟ್ ಡೇ ಅಂದರೆ ಚಾನ್ಸ್ ಸಿಕ್ಕಿದ್ರೆ PM ಆಗಬೇಕು ಅಂತ. ಫಸ್ಟ್ ಏನೇನು ಇರುತ್ತೆ ಎಲ್ಲ ಚೇಂಜ್ ಮಾಡಬೇಕು ಅಂತ. ಚಾನ್ಸ್ ಸಿಕ್ಕಿಲ್ಲ ಅಂದ್ರೆ ಟ್ರೈ ಮಾಡೋದು. ಲಾಸ್ಟ್ ಡೇ ಅಂದರೆ ಏನ್ ಬ್ರೋ? ಒಂದು ಚೆನ್ನಾಗಿ ಮರ್ಡರ್ ಮಾಡಿ ಹೋಗ್ಬಿಡಿ. 10 ಜನ ಮಲ್ಡ್ರ್ ಮಾಡಿ ವಾಹ್ ಕ್ಯಾ ಸೀನ್ ಹೈ, ವಾಹ್ ಕ್ಯಾ ಸೀನ್ ಹೈ. ಆಮೇಲೆ ರೇಪಿಸ್ಟು ಅವರೆಲ್ಲ ಇರ್ತಾರಲ್ಲ, ರೇಪಿಸ್ಟು ಅವ್ರಿಗೆಲ್ಲ ಪನಿಷ್ಮೆಂಟ್ ಕೊಡ್ತಾರಲ್ಲ. ನಮ್ಮ ಇಂಡಿಯನ್ಸ್ ಏನ್ ಮಾಡ್ತಾರೆ ಅಂದ್ರೆ ಪ್ರಕಾರ ಜೈಲಿಗೆ ಹಾಕ್ತಾರೆ ಅಷ್ಟೇ. ಅವ್ರಿಗೆಲ್ಲ ನೇಣುಗಂಬಕ್ಕೆ ಹಾಕ್ಬೇಕು ಅಂತ ರೂಲ್ಸ್ ಮಾಡ್ತೀನಿ. ಒಂದಿಷ್ಟು ಟೈಮ್ ಅಂತಿದ್ರೆ ನನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತೀನಿ ಅಷ್ಟೇ. ಇನ್ನೇನು ಆಸೆ, ಬೇರೆ ದೊಡ್ಡ ಆಸೆ ಏನಿಲ್ಲ. ಕೊನೆ ದಿನ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಅಷ್ಟೇ. ನಾನು ಇದು ಸ್ನ್ಯಾಕ್ಸ್ ತಿಂತೀನಿ, ಬೇಕಾಗಿರೋ ಸ್ನ್ಯಾಕ್ಸ್ ಎಲ್ಲ ತಿಂತೀನಿ. ಆಮೇಲೆ ಮತ್ತೆ ಇನ್ನು ಏನಾದರೂ ಆಸೆ ಇದ್ರೆ ಅಂದರೆ ಗೇಮ್ಸ್ ಆಡೋದು ಇಲ್ಲ ಏನಾದರೂ ಬೇರೆ ಇದ್ರೆ ಅದು. ಗೇಮ್ಸ್ ಆಡೋದು ಆ ಥರ ಏನು ಬೇರೆ ಇದ್ದರೆ ಅದೆಲ್ಲ ನೀವು ಪೀಸ್ಫುಲ್ಲಾಗಿ ಆಡ್ಕೊತೀರಾ ಒನ್ ಡೇ ಫುಲ್ಲು. ನೀವು ಬ್ರೋ? ನಮ್ಮ ಲೈಫ್ ಲಾಸ್ಟ್ ಡೇನಾ? ಕೊನೆ ಡೇ ನಮ್ದು ಅಂತಿದೆ ಅಂತ ಇಟ್ಕೊಳ್ಳಿ. ಕೊನೆ ಡೇಯಲ್ಲಿ ನೀವು ಏನೇನು ಆಸೆ ಇದ್ದರೆ ಏನೇನು ಆ ಡೇನ ಹೆಂಗೆ ಯೂಸ್ಫುಲ್ ಮಾಡ್ಕೊಂತಾರೆ, ಏನೇನು ಮಾಡ್ತೀರಾ ಆ ಡೇಯಲ್ಲಿ? ಯೂಸ್ಫುಲ್ ಅಂದರೆ PM ಆಗಕ್ಕೆ ಬಯಸ್ತೀನಿ. ಓಕೆ. PM ಆದ ಬಂದರೆ ಅದು ಆ ಒಂದು ದಿನದಲ್ಲಿ ಪಾಕಿಸ್ತಾನ ಮೇಲೆ ಮಿಸೈಲ್ ಆಗಿಬಿಡೋದು ಅಷ್ಟೇ. ಭಾಯ್ ಮಜಾ ಆಯಾ. PM ಆದ್ರೆ ಪಾಕಿಸ್ತಾನ ಮೇಲೆ ಮಿಸೈಲ್ ಹಾಕ್ಬಿಡೋದಾ? ಅಷ್ಟೇ. ಯಾಕೆ ಬ್ರೋ ಅಷ್ಟೊಂದು ನಿಮಗೆ ಕೋಪ? ಯಾಕಂದರೆ ಇವಾಗ ಲಾಸ್ಟ್ ಟೈಮ್ ಇದು ಆಯ್ತಲ್ಲ, ಅಂದರೆ ನಮ್ಮ ದೇಶದವರು ಅಲ್ಲಿ ಇವಾಗ ಲೈವ್ ಮಾಡ್ತಿದ್ರು ಸ್ವಲ್ಪ, ಅವ್ರ ಮೇಲೆ ಇದು ಆಗ್ತಿತ್ತಲ್ಲ, ಏನು ರೇಪ್ ಮಾಡೋದು. ಇವಾಗ ಲಾಸ್ಟ್ ನೋಡಿದ ಲಾಸ್ಟ್ ಕೇಸಸ್ ಎಲ್ಲ ಹಂಗಾಗಾಯ್ತು. ಸೊ ಅದಕ್ಕೆ ನಮ್ಮ ನಿವಾಸಿಗಳಿಗೆಲ್ಲ ಅತ್ಯಾಚಾರ ಮಾಡ್ತಿದ್ರು. ಸೊ ಇಂಟೆನ್ಷನ್ ಅದು. ಸೂಪರ್ ಬ್ರೋ, ಗ್ರೇಟ್ ಯಾರಲ್ಲ. ನೀವು? ನಾವು ಇನ್ನು ಕೊನೆ ದಿನ ಬಗ್ಗೆ ಅಂದರೆ ನಿಮ್ಗೆ ಏನೋ ಒಂದು ಆಸೆ ಇರುತ್ತಲ್ಲ, ಆ ಆಸೆ ನಾನು ಯೂಸ್ಫುಲ್ ಮಾಡ್ಕೊತೀನಿ ಈ ವಿಡಿಯೋ. ಎಜುಕೇಶನ್ ಸಿಸ್ಟಮ್ ಚೇಂಜ್ ಮಾಡಿಬಿಡ್ತೀವಿ. ಎಜುಕೇಶನ್ ಸಿಸ್ಟಮ್ ಚೇಂಜ್ ಮಾಡಿಬಿಡ್ತಾರೆ ಅಂದರೆ ಗೌರ್ಮೆಂಟ್ನಿಕ ಸಾಧ್ಯ. ನಾನು ಕೇಳ್ತಾರೆ ನಿಮ್ಮ ಆಸೆ. ನಮ್ಮ ಆಸೆ ಏನೂ ಇಲ್ಲ, ಏನು ಹೇಳ್ಬೇಕು ನಾನು ಅಂದರೆ ಎಲ್ಲ ಸಿಕ್ಕಾಯ್ತಲ್ವಾ, ತನಕ ಏನು ಅಂದ್ಕೊಂಡಿದ್ದೀವಿ ಎಲ್ಲ ಸಿಕ್ಕಾಯ್ತು. ಸೊ ನನಗೇನು ಹಿಂಗೆ ಕೊನೆ ಆಸೆ ಕೊನೆ ಆಸೆ ಎಲ್ಲ ಏನಿಲ್ಲ. ಓಕೆ, ಥ್ಯಾಂಕ್ ಯು.